ಲೇಡೀಸ್ ಅಂಡ್ ಜೆಂಟಲ್ಮನ್, ಇವತ್ತು ಇಡೀ ಭಾರತ ದೇಶದಲ್ಲಿ ನೀಟ್ ಪರೀಕ್ಷೆಯಿಂದ ಉಂಟಾಗಿರುವ ಪರಿಣಾಮಗಳು ಕರಾಳ ಛಾಯೆಯನ್ನು ಆವರಿಸಿವೆ. ಹಲವಾರು ಎಳೆಯ ಹೃದಯಗಳು, ಎಳೆಯ ಜೀವಗಳು ತಮ್ಮ ಜೀವವನ್ನೇ ಕಳೆದುಕೊಳ್ಳುತ್ತಿವೆ. ಸುಮಾರು 4 ಜನ ಯುವ ಹೃದಯಗಳು, ಯುವ ಜನತೆ ನಿನ್ನೆಯಷ್ಟೇ ನೀಟ್ ಪರೀಕ್ಷೆ ಮರುಪರೀಕ್ಷೆಯ ಭಯದಲ್ಲಿ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಒಟ್ಟಾರೆ ಸುಮಾರು 25ಕ್ಕೂ ಹೆಚ್ಚು ಜನ ಈ ನೀಟ್ ಪರೀಕ್ಷೆಯ ಭಯಕ್ಕೆ ತಮ್ಮ ಜೀವವನ್ನು ಕೊನೆಗೊಳಿಸಿಕೊಂಡಿದ್ದಾರೆ. ಕ್ವಶನ್ ಪೇಪರ್ ಲೀಕ್ ಮಾಡುವಂಥವ್ರು ಯಾವುದೋ ಹಣದ ಆಸೆಗೋ ಇನ್ನೊಂದಕ್ಕೋ ಬಿದ್ದು ಆ ಕೆಲಸವನ್ನು ಮಾಡೇ ಬಿಟ್ಟರು. ಆದರೆ ಆ 23 ಲಕ್ಷ ಎಳೆಯ ಹೃದಯಗಳಿದ್ದಾವಲ್ಲ, ಇವತ್ತು ಒಂದು ರೀತಿಯ ಪಡಿಪಾಟಲ್ಪಟ್ಟಿದ್ದಾವೆ, ಅಕ್ಷರಶಃ ನಲುಗಿ ಹೋಗ್ತಿವೆ. ಇವರೆಲ್ಲರಿಗೂ ಒಂದು ಧೈರ್ಯದ ಮಾತನ್ನು ಹೇಳಬೇಕಾಗಿರ್ತಕ್ಕಂಥ ನಮ್ಮ ದೊರೆ, ನಮ್ಮ ಸ್ವಾಮಿಗಳು ಇದ್ಯಾವುದು ನನಗೆ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಇದು ಇವತ್ತಿನ ಭಾರತ ದೇಶದ ನಿಮ್ಮೆಲ್ಲರ ಪರಿಸ್ಥಿತಿ. ಯಾಕೆ ಹೀಗಾಗ್ತಾ ಇದೆ, ಏನು ಮಾಡಬೇಕು, ಅಸಲಿಗೆ ಏನಾಯ್ತು, ಎಲ್ಲದರ ಕುರಿತಂತೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ನೀವು ನೋಡ್ತಿದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್, ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರು, ಈಗ ನೋಡಿ, ಕಳೆದ 3-4 ದಿನದ ಹಿಂದೆನೇ ಒಂದು ದೊಡ್ಡ ಮಟ್ಟದ ಸುದ್ದಿ ಕಿವಿಗಳಿಗೆ ಅಪ್ಪಳಿಸಿಬಿಟ್ಟು. ಏನಪ್ಪ ಅದು ಅಂತಂದರೆ, ಇದೇ ವರ್ಷದ 2026ರ ಮೇ 3ರಂದು ನಡೆದಿರ್ತಕ್ಕಂಥ, ಇಡೀ ದೇಶದ ತುಂಬ ನಡೆದಿರ್ತಕ್ಕಂಥ ನೀಟ್ ಪರೀಕ್ಷೆಯನ್ನೇ ರದ್ದುಗೊಳಿಸಲಾಯಿತು. ಕಾರಣ, ನೀಟ್ ಪರೀಕ್ಷೆಯ ಕ್ವಶನ್ ಪೇಪರ್ಗಳು ಲೀಕ್ ಆದವು. ಹಾಗಾಗಿ ಅದರಲ್ಲಿ ಒಂದು ರೀತಿ ತಾರತಮ್ಯ ಆಗುತ್ತೆ ಮತ್ತು ಅದು ಪ್ರಾಮಾಣಿಕವಾದ ಪರೀಕ್ಷೆಯಾಗಿ ನಡೀಲಿಲ್ಲ ಅನ್ನುವಂಥ ಕಾರಣವನ್ನು ನೀಡಿ ಇಡೀ ಪರೀಕ್ಷಾ ವ್ಯವಸ್ಥೆಯನ್ನೇ, ಆ ಪರೀಕ್ಷೆಯನ್ನೇ ರದ್ದುಗೊಳಿಸಿಬಿಟ್ರು. ಈಗ ಅದರ ಮರುದಿನ ಮತ್ತೆ ಇದೇ ತಿಂಗಳ ಮೇ 21ಕ್ಕೆ ಮತ್ತೆ ಮರು ಪರೀಕ್ಷೆಯನ್ನು ಕೂಡ ನೇಮಕ ಮಾಡಲಾಗಿದೆ, ಡೇಟ್ ಅನೌನ್ಸ್ ಮಾಡಲಾಗಿದೆ. ಅಲ್ಲದೆ ಕೇಂದ್ರ ಸರ್ಕಾರದಿಂದ ಈ ಬಾರಿಯಾಗಿರ್ತಕ್ಕಂಥ ರಿಟರ್ನ್ ಟೆಸ್ಟ್ ಬದಲಾಗಿ ಮುಂದಿನ ದಿನಗಳಲ್ಲಿ ನಾವು ಆನ್ಲೈನ್ ನೀಟ್ ಪರೀಕ್ಷೆಯನ್ನು ನಡೆಸ್ತೇವೆ ಅನ್ನುವಂಥ ಒಂದು ಆಶ್ವಾಸನೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಈ ಬಾರಿ ಪರೀಕ್ಷೆ ಬರೆದಿರ್ತಕ್ಕಂಥ 22,79,000 ವಿದ್ಯಾರ್ಥಿಗಳಿದ್ದಾರಲ್ಲ, ಇಡೀ ಭಾರತದಾದ್ಯಂತ ಎಲ್ಲ ರಾಜ್ಯಗಳಲ್ಲೂ ಅವರೆಲ್ಲರಲ್ಲೂ ಕೂಡ ಒಂದು ರೀತಿಯ ಆತಂಕ ಮನೆ ಮಾಡಿದೆ. ಅದೆಷ್ಟೋ ಕಷ್ಟಪಟ್ಟು ಬದುಕು ಬವಣೆಗಳನ್ನು ಮೀರಿ ನಾನು ಡಾಕ್ಟರ್ ಆಗಬೇಕು, ನನ್ನ ಮಗನೂ ಡಾಕ್ಟರ್ ಆಗಬೇಕು, ನನ್ನ ತಂಗಿ ಆಗಬೇಕು, ನನ್ನ ಸಹೋದರ ಆಗಬೇಕು, ನಮ್ಮ ಮಕ್ಕಳಾಗಬೇಕು, ನಾವಾಗಿ ನಮ್ಮ ಅಪ್ಪ ಅಮ್ಮಂದರನ್ನು ನಾವು ಡಾಕ್ಟರ್ ಆಗಿ ಅವರ ಕಣ್ಣಲ್ಲಿ ಗುರುತಿಸ್ಕೋಬೇಕು ಅನ್ನುವಂಥ ಕನಸುಗಳನ್ನು ಇಟ್ಕೊಂಡಿರ್ತಕ್ಕಂಥ ಎಷ್ಟೋ ಎಳೆಯ ಹೃದಯಗಳಿಗೆ, ಎಳೆಯ ಜೀವಗಳಿಗೆ ಇವತ್ತು ಬೆಲೆ ಇಲ್ಲದಂತಾಗಿದೆ. ನೋಡಿ, ನೀಟ್ ಪರೀಕ್ಷೆಯ ಭಯ ಹೇಗಿತ್ತು, ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತೇನೆ. ಇದೇ 2026ರ ಏನು ಸೆಕೆಂಡ್ PU ಓದ್ತಾ ಇರ್ತಕ್ಕಂಥ ಮತ್ತು ನೀಟ್ ಪರೀಕ್ಷೆಗೆ ತಯಾರು ಮಾಡ್ತಿರ್ತಕ್ಕಂಥ ಸುಮಾರು 19 ಜನ ವಿದ್ಯಾರ್ಥಿಗಳು ಈ ಕೋಟಾ ಒಂದರಲ್ಲೇ, ರಾಜಸ್ಥಾನದ ಕೋಟಾ ಅಂತ ಏನು ದೊಡ್ಡ ಟ್ರೈನಿಂಗ್ ಸೆಂಟರ್ ಇದೆ, ಕೋಟಾ ಒಂದರಲ್ಲೇ 19 ಜನ ನೀಟ್ ಪರೀಕ್ಷೆ ತೆಗೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು ತಮ್ಮ ಪ್ರಾಣವನ್ನು ಚೆಲ್ಲಿಬಿಟ್ಟಿದ್ದಾರೆ, ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆಯಿತಾ, ಇದೆಲ್ಲ ಆದಮೇಲೆ ದೇಶಾದ್ಯಂತ ಅದೆಷ್ಟು ಪ್ರಕರಣಗಳು, ಇದೆಲ್ಲ ಆದಮೇಲೆ ಏನು ಇವಾಗ ನೀಟ್ ಪರೀಕ್ಷೆ ಕ್ವಶನ್ ಪೇಪರ್ ಒಂದು ಲೀಕ್ ಆಯಿತು, ಅದರ ನಂತರ ಮತ್ತೆ ಪರೀಕ್ಷೆ ಬರೀಬೇಕಲ್ಲ ಅನ್ನೋ ಭಯದಲ್ಲಿ ಮತ್ತಷ್ಟು ಪ್ರಾಣಗಳು ಹೋಗ್ತಿವೆ. ಎಳೆಯರು ತಮ್ಮ ಪ್ರಾಣವನ್ನು ಕಳೆದುಕೊಳ್ತಿದ್ದಾರೆ. ನಿನ್ನೆಯಷ್ಟೇ 4 ಜನ ವಿದ್ಯಾರ್ಥಿಗಳು ಈಗಾಗಲೇ ನೀಟ್ ಬರ್ತಿರ್ತಕ್ಕಂಥವ್ರು, ಮತ್ತೆ ನೀಟ್ ಪರೀಕ್ಷೆ ಬರೀಬೇಕಾ, ಇದು ಎಂಥ ತಲೆನೋವು ಅನ್ನುವಂಥ ಒಂದು ಒತ್ತಡದಲ್ಲಿ ಸಿಲುಕಿ ಆ ಬೇಸರಕ್ಕೆ ಮತ್ತೆ 4 ಜನರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಪ್ರಮುಖವಾಗಿ ರಾಜಸ್ಥಾನದ ಪ್ರದೀಪ್ ಮೇಘವಾಲ್ ಅನ್ನುವಂಥವರು, ಜೊತೆಗೆ ದೆಹಲಿಯ ಅನ್ಸಿಕಾ ಪಾಂಡೆ ಅನ್ನುವಂಥ ಯುವತಿ ಮತ್ತು ಉತ್ತರ ಪ್ರದೇಶದ ರಿತ್ವಿಕ್ ಮಿಶ್ರಾ ಅನ್ನುವಂಥ ಒಬ್ಬ 17 ವರ್ಷದ ಹುಡುಗ, ಜೊತೆಗೆ ಗೋವಾದಲ್ಲೇ ಇರುವ ನಮ್ಮ ಕನ್ನಡಿಗರಾಗಿರ್ತಕ್ಕಂಥ ಸಿದ್ಧಾರ್ಥ್ ಹೆಗಡೆ ಅನ್ನುವಂಥ ಯುವಕ ಕೂಡ ಪ್ರಾಣವನ್ನು ಚೆಲ್ಲಿಬಿಟ್ಟಿದ್ದಾರೆ. ಇನ್ನು ಈ ಮೇ 21ರವರೆಗೆ ಅದೆಷ್ಟು ಜನ ತಮ್ಮ ತಾಳ್ಮೆಯನ್ನು ಕಳೆದುಕೊಳ್ತಾರೋ ಗೊತ್ತಿಲ್ಲ. ಇದೆಲ್ಲದಕ್ಕೂ ಯಾರು ಹೊಣೆ, ಯಾರು ಇದಕ್ಕೆ ಉತ್ತರ ಕೊಡಬೇಕು?
ಈ ದರಿದ್ರ ಕ್ವಶನ್ ಪೇಪರ್ಗಳನ್ನು ಲೀಕ್ ಮಾಡುವಂಥ ವ್ಯವಸ್ಥೆ ಇದೆಯಲ್ಲ, ಹಣದ ಆಸೆಗೋ ಇನ್ನೊಂದು ಆಸೆಗೋ ಲೀಕ್ ಮಾಡುವಂಥ ಪರಿಸ್ಥಿತಿ ಇದೆಯಲ್ಲ, ಇನ್ನೆಷ್ಟು ಜೀವಗಳನ್ನು ಬೇಡುತ್ತೆ, ಇನ್ನೆಷ್ಟು ಜೀವಗಳ ಬಲಿ ಬೇಡುತ್ತಿದ್ದು ಅನ್ನುವಂಥದ್ದು. ಕೇಂದ್ರ ಸರ್ಕಾರದ ನೇರ ಇದರಲ್ಲಿ ವೈಫಲ್ಯ ಕಂಡು ಬರ್ತಾ ಇರ್ತಕ್ಕಂಥದ್ದು. ಕೇಂದ್ರ ಸರ್ಕಾರಕ್ಕೂ ದಿವ್ಯ ಮೌನ, ಇದಕ್ಕೂ ನಮಗೂ ಸಂಬಂಧನೇ ಇಲ್ಲ ಅನ್ನುವಂಥದ್ದು. ಅದರಲ್ಲೂ ಕೇಂದ್ರ ಸರ್ಕಾರದ ಶೈಕ್ಷಣಿಕ ಇಲಾಖೆಯನ್ನು ನೋಡ್ಕೊಳ್ಳುವಂಥ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಇದ್ದಾರಲ್ಲ, ಆ ಮಹಾಸ್ವಾಮಿಗೆ, ಆ ಯಪ್ಪನಿಗೆ ಏನಕ್ಕೇನೂ ಬೇಕಾಗಿಲ್ಲ. ಕರ್ನಾಟಕದ BJPಯ ಉಸ್ತುವಾರಿ ಕೂಡ ಆಗಿದ್ರು ಆಯಪ್ಪ. ಇವತ್ತು ಇಷ್ಟೊಂದು ಲಕ್ಷ ಜನರಿಗೆ, 23 ಲಕ್ಷ ಜನ ವಿದ್ಯಾರ್ಥಿಗಳಿಗೆ ಇಷ್ಟೊಂದು ಕಂಫರ್ಟ್ ಆಗ್ತಾ ಇಲ್ಲ, ಒಂದು ರೀತಿಯ ಸಮಸ್ಯೆಗಳು ಎದುರಾಗಿದೆ, ತನ್ನದೇ ಆಗಿರ್ತಕ್ಕಂಥ ಒಂದು ಮತ್ತಿನಲ್ಲಿ ಆಗ್ತಾ ಇಲ್ಲ ಅಲ್ವಾ. ನೋಡಿ ಈ ವಿದ್ಯಾರ್ಥಿಗಳ ಭಯ ಹೆಂಗಿರುತ್ತೆ ಅನ್ನುವಂಥದ್ದು. 4 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ರಾಹುಲ್ ಗಾಂಧಿ ಏನೋ ಇನ್ನು ಎಷ್ಟು ಜನ ಋತ್ವಿಕ್ಗಳು ಬಲಿಯಾಗಬೇಕು ಪ್ರಧಾನಿಗಳೇ ಅನ್ನುವಂಥ ಒಂದು ಟ್ವೀಟನ್ನು ಮಾಡಿದ್ದಾರೆ. ಪ್ರಿಯಾಂಕಾ ಗಾಂಧಿ ಟ್ವೀಟನ್ನು ಮಾಡಿದ್ದಾರೆ. ಇವರೆಲ್ಲನ ಬಿಟ್ಬಿಡಿ, ನಾವು ರಾಜಕಾರಣಕ್ಕೋಸ್ಕರ ರಾಜಕೀಯಕ್ಕೋಸ್ಕರ ಬೇರೆ ಬೇರೆ ಪಕ್ಷದವರು ಟ್ವೀಟ್ ಮಾಡ್ತಾರೆ ಅಂತ ಇಟ್ಕೊಂಡ್ರು 23 ಲಕ್ಷ ಯುವ ಮನಸ್ಸುಗಳ ಒಂದು ಹೆದರಿಕೆ ಇದೆಯಲ್ಲ, ಅದನ್ನು ಹೋಗ್ಲಾಡ್ಸೋಕೆ 23 ಲಕ್ಷ ಮಕ್ಕಳನ್ನು ಹೆತ್ತಿರ್ತಕ್ಕಂಥ ಆ ತಂದೆ ತಾಯಿಗಳಿದಾರಲ್ಲ, ಕೋಟ್ಯಾಂತರ ತಂದೆ ತಾಯಿಗಳು, ಅವರನ್ನು ಸಮಾಧಾನ ಪಡಿಸೋರು ಯಾರು? ಅವರ ಆತಂಕವನ್ನು ದೂರ ಮಾಡೋದು ಯಾರು? ಬಹಳ ಈಸಿಯಾಗಿ ಇವರು ನಾವು CBI ತನಿಖೆಗೆ ಒಳಪಡಿಸಿದ್ದೀವಿ, 1 ಜನನ ಬಂಧನ ಮಾಡ್ತಿದ್ದೀವಿ, ಅವ್ರನ್ನ ಜೈಲಿಗೆ ಕಳಿಸ್ತೀವಿ ಅನ್ನೋಂಥ ಮಾತನ್ನು ಹೇಳಿಬಿಡ್ತಾರೆ. ಇದು ಅಕ್ಷರಶಃ ವೈಫಲ್ಯ ಅಲ್ವಾ? ಇನ್ಯಾವ ಇವರ ಒಂದು ದೊಡ್ಡಸ್ತಿಕೆಗೆ 56 ಇಂಚಿನ ಎದೆ ಅಂತ ಹೇಳ್ಕೋಬೇಕು, ಪ್ರಗತಿಪರ ಭಾರತ ಅಂತ ಹೇಳ್ಕೋಬೇಕು, ವಿಶ್ವಗುರು ಭಾರತ ಅಂತ ಹೇಳ್ಕೋಬೇಕು, ಬರೀ ಬೊಗಳೆದಾಸಯ್ಯನ ಅಲ್ಲ ರೀ. ಇಷ್ಟೆಲ್ಲ ಆಗ್ತಾ ಇದೆ, ಆಯಿತು, ತಪ್ಪುಗಳಾಗುತ್ತೆ, ಎಲ್ಲ ಸರ್ಕಾರಗಳಲ್ಲೂ ತಪ್ಪುಗಳಾಗುತ್ತೆ. ಒಂದು ಸಮಾಧಾನದ ಮಾತು, ನಮ್ಮ ಪ್ರಧಾನಿಗಳೆಲ್ಲಿದ್ದಾರೆ? ಬೇಕಾದಾಗೆಲ್ಲ ಅವ್ರಿಗೆ ಮನಸ್ಸಿಗೆ ಬಂದಾಗಲೆಲ್ಲ ಬಂದು ಅವ್ರ ಮನಸ್ಸದ ಮಾತು ಅಂದರೆ ಮನ್ ಕಿ ಬಾತ್ ಮಾತಾಡ್ತಾರಲ್ಲ. 23 ಲಕ್ಷ ಯುವ ಜನರ ಕನಸು ಇವತ್ತು ಆತಂಕದಲ್ಲಿದೆ. ಇವತ್ತು ಮನ್ ಕಿ ಬಾತ್ ಮಾತಾಡಲಿಕ್ಕೆ ನಮ್ಮ ಪ್ರಧಾನಿಗಳಿಗೆ ಏನಾಗಿದೆ? ಯಾಕೆ ಅವರು ಬಾಯಿ ಬಿಚ್ತಾ ಇಲ್ಲ? ಯಾಕೆ ಮಾತನಾಡಿದರೆ ನಿಮ್ಮ ಸರ್ಕಾರದ ವೈಫಲ್ಯಗಳನ್ನು ಜನ ಪ್ರಶ್ನೆ ಮಾಡ್ತಾರೆ ಅಂತನಾ? ನಿಮ್ಮ ಸರ್ಕಾರದ ವೈಫಲ್ಯಕ್ಕೆ ಬಾಯಿಗೆ ಬಂದ ಹಾಗೆ ಉಗಿತಾರೆ ಅಂತನಾ? ಉಗಿಸ್ಕೋಬೇಕು ಸ್ವಾಮಿ. ಧರ್ಮೇಂದ್ರ ಪ್ರಧಾನ್ ಅವರೇ, ಪ್ರಧಾನಿಗಳೇ, ಜನರ ಸಿಟ್ಟನ್ನು ಎದುರಿಸಬೇಕು, ಜನರ ಪ್ರಶ್ನೆಯನ್ನು ಎದುರಿಸಬೇಕು. ಯಾಕಂದರೆ ಇದು ನಿಮ್ಮ ವೈಫಲ್ಯ, ನಿಮ್ಮ ಆಡಳಿತ ವ್ಯವಸ್ಥೆಯ ವೈಫಲ್ಯ. ಅದು ಯಾಕೆ BJP ರಾಜ್ಯಗಳಲ್ಲೇ ಈ ಥರದ ನೀಟ್ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗುತ್ತೆ? ನೀವು ಅದರ ಹಿಸ್ಟ್ರಿ ನೋಡ್ಕೊಂಡು ಬನ್ನಿ. ಮೊದಲಿನಿಂದಲೂ ಕೂಡ ಇಲ್ಲಿವರೆಗೂ ಎಷ್ಟು ಬಾರಿ ನೀಟ್ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿದ್ದಾವೆ, ಅವೆಲ್ಲವೂ ಕೂಡ BJP ರಾಜ್ಯಗಳು, ಆಡಳಿತ ಇರತಕ್ಕಂಥ ರಾಜ್ಯಗಳಲ್ಲೇ ನೀಟ್ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗುತ್ತೆ. ಯಾಕೆ ದಕ್ಷಿಣದ ರಾಜ್ಯಗಳಲ್ಲಾಗಲ್ಲ? ದಕ್ಷಿಣದ ರಾಜ್ಯಗಳಲ್ಲಿ, ದಕ್ಷಿಣ ಭಾರತದ ರಾಜ್ಯಗಳಲ್ಲಿ BJPಯೇತರ ಸರ್ಕಾರಗಳಿರ್ತಕ್ಕಂಥದ್ದು. ಎಲ್ಲದಕ್ಕಿಂತ ಪ್ರಮುಖವಾಗಿ ಇಲ್ಲೊಂದು ದೊಡ್ಡ ಹುನ್ನಾರ ಇದೆ. ನೀಟ್ ಬಂದಿರತಕ್ಕಂಥದ್ದೇ ಉತ್ತರ ಭಾರತದ ವಿದ್ಯಾರ್ಥಿಗಳನ್ನು ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಅತಿ ಹೆಚ್ಚು ಮೆಡಿಕಲ್ ಕಾಲೇಜುಗಳಲ್ಲಿ ಸೀಟನ್ನು ಹೊಂದಿಸೋದಕ್ಕೋಸ್ಕರ ಮಾಡಿರ್ತಕ್ಕಂಥ ಪರೀಕ್ಷೆ ಇದು ಅನ್ನುವಂಥ ಆರೋಪವೂ ಕೂಡ ಇದೆ. ಈ ಆರೋಪಕ್ಕೆ ಈಗ ಮತ್ತೊಂದು ಸೇರ್ಪಡೆ. ಈ ನೀಟ್ ಪರೀಕ್ಷೆಯ, ನೀಟ್ ಪ್ರಶ್ನೆ ಪತ್ರಿಕೆಗಳ ಒಂದು ಏನಾಗಿದೆ, ಅದು ಲೀಕ್ ಆಗಿರ್ತಕ್ಕಂಥದ್ದು ಅಲ್ವಾ. ಹಾಗಾಗಿ ಈ ಸಂದರ್ಭಕ್ಕೆ ಪ್ರಧಾನಮಂತ್ರಿಗಳು ತಮ್ಮ ಮನ್ ಕಿ ಬಾತ್ ಮಾತಾಡಲಿಕ್ಕೆ ಏನಾಗಿದೆ, ಆ ವಿದ್ಯಾರ್ಥಿಗಳಿಗೆ ಒಂದೆರಡು ಸಮಾಧಾನದ ಮಾತು ಹೇಳಲಿಕ್ಕೆ ಏನಾಗ್ತಿದೆ ಅನ್ನುವಂಥ ಒಂದು ಪ್ರಶ್ನೆ ಕೇಳಿ ಬರ್ತಾ ಇರತಕ್ಕಂಥದ್ದು. ಧರ್ಮೇಂದ್ರ ಪ್ರಧಾನ್ ಅವರ ಒಂದು ರಾಜೀನಾಮೆಗೆ ಒತ್ತಾಯ ಮಾಡ್ತಾ ಇದ್ದಾರೆ. ನಾಚಿಕೆ ಮಾನ ಮರ್ಯಾದೆ ಇದ್ದರೆ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಈ ತಮ್ಮ ಹುದ್ದೆಗೆ ರಾಜೀನಾಮೆ ಕೊಡಬೇಕು. ಇವತ್ತು ಹಲವಾರು ವಿದ್ಯಾರ್ಥಿ ಸಂಘಟನೆಗಳು ದೆಹಲಿಯಲ್ಲಿ ಪ್ರತಿಭಟನೆ ಮಾಡ್ತಿವೆ, ದೇಶಾದ್ಯಂತ ಪ್ರತಿಭಟನೆ ಮಾಡ್ತಿವೆ, BJP ಸರ್ಕಾರದ ವೈಫಲ್ಯಗಳ ಬಗ್ಗೆ ಪ್ರತಿಭಟನೆ ಮಾಡ್ತಿವೆ, ವಿದ್ಯಾರ್ಥಿಗಳಿಗೆ ಆಗ್ತಾ ಇರತಕ್ಕಂಥ ಅನಾನುಕೂಲದ ಬಗ್ಗೆ ಪ್ರತಿಭಟನೆ ಮಾಡ್ತಿವೆ. ಇವೆಲ್ಲವನ್ನು ಕೂಡ ನೀವು ರಾಜಕೀಯ ಮೂಸೆಯಲ್ಲಿ ನೋಡದೆ ಆ ವಿದ್ಯಾರ್ಥಿಗಳ ಮತ್ತು ಆ ಪೋಷಕರ ದೃಷ್ಟಿಕೋನದಲ್ಲಿ ನೋಡಬೇಕಾಗಿದೆ. ಬಹಳ ಜವಾಬ್ದಾರಿಯಿಂದ, ನೈತಿಕತೆಯಿಂದ ವೈಫಲ್ಯಗಳನ್ನು ಒಪ್ಕೋಬೇಕಾಗಿದೆ. ಜೊತೆಗೆ ಏನು ಮಾಡ್ತಿದ್ದಾರೆ BJP, ಕರ್ನಾಟಕದಲ್ಲಿರ್ತಕ್ಕಂಥ BJP ಬಾಯಿ ಬಡಕರು ಅಂತಲೂ ಕೂಡ ಎದ್ದು ಬರುತ್ತಲ್ವಾ. ನಿಮಗೆ ಹಲಾಲ್ ಕಟ್ ಬರಲಿ, ಹಿಜಾಬ್ ಬರಲಿ, ಅಥವಾ ಇನ್ನೊಂದು ಮಗದೊಂದು ಅಲ್ಲಿ ಯಾವುದೋ ಯಾವುದೋ ಅಲ್ಪಸಂಖ್ಯಾತ ಹುಡುಗಾನೋ ಇನ್ನೊಬ್ಬ ಯಾವುದೋ ಒಂದು ಹುಡುಗಿಗೆ ಲವ್ ಮಾಡ್ದ ಅನ್ನೋಂಥದ್ದು ಬರಲಿ, ಬಂದ್ಬಿಡ್ತೀರ ಲವ್ ಜಿಹಾದೋದು ಇದು ಅಂತಂದೇಳಿ ಇಡೀ ದೇಶ ಹೊತ್ತುರಿತಾ ಇದೆ. ಇವತ್ತು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ. ಒಂದು ರೀತಿ ಭಾರತ ಅನ್ನುವಂಥದ್ದು ಒಂದು ರೀತಿ ದಿಗಲ್ಗೊಂಡಿದೆ. ಇವತ್ತು ಯಾವ BJP ನಾಯಕರು ಮಾತಾಡ್ತಿದ್ದಾರೆ, ಕರ್ನಾಟಕದ ಯಾವ BJP ನಾಯಕರು ಮಾತಾಡ್ತಿದ್ದಾರೆ, ಬಾಯಿ ಬಿಟ್ಟರೆ ಕೋಮು ದ್ವೇಷ ಹರಡುವಂಥದ್ದು, ಕೋಮು ವಿಷವನ್ನು ಕಕ್ಕುವಂಥದ್ದು, ಕೋಮು ಮಲವನ್ನು ಬಾಯಿಂದ ಕಕ್ಕುವಂಥ ಕೆಲಸವನ್ನು ಮಾಡ್ತಿದ್ದಿರಲ್ಲ. ಇವತ್ತು ಯಾಕೆ ಮಾತಾಡ್ತಿಲ್ಲ? ಯಾಕೆ ವೀರಾಧಿವೀರರು, ಧೀರಾಧಿಧೀರರು ಕೂಡ ಇವತ್ತು ನೀಟ್ ಬಗ್ಗೆ ಖಂಡಿಸ್ತಾ ಇಲ್ಲ? ಅದರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೇಳ್ತಾ ಇಲ್ಲ, ಕೇಂದ್ರ ಸರ್ಕಾರದ ವೈಫಲ್ಯವನ್ನು ಒಪ್ಕೊಳ್ತಾ ಇಲ್ಲ. ನೈತಿಕತೆ ಇಲ್ಲ, ಅದೇ ಪ್ರಮುಖ ಅಲ್ವಾ. ಹಾಗಾಗಿ ಈಗ ಈ
ಸಂದರ್ಭಕ್ಕೆ ತಕ್ಕ ಹಾಗೆ ಒಂದು ರೀತಿಯ ಎಮರ್ಜೆನ್ಸಿ ಬಂದುಬಿಟ್ಟಿದೆ. ಈ ಹಂತದಲ್ಲಿ ವಿದ್ಯಾರ್ಥಿಗಳಿಗೆ ಮಾನಸಿಕ ಒಂದು ಧೈರ್ಯವನ್ನು ಕೊಡುವಂಥ ಒಂದು ಕೆಲಸ ಆಗಬೇಕಾಗಿದೆ. ಪಕ್ಷಭೇದ ಮರೆತು ಅದು ಪ್ರಧಾನಿಯಿಂದ ಹಿಡಿದು ಈ ದೇಶದ ಕಟ್ಟಕಡೆಯ ಚಿಕ್ಕ ಪುಟ್ಟ ನಾಯಕನವರೆಗೂ ಕೂಡ ಅವರ ಬೆನ್ನಿಗೆ ನಿಂತ್ಕೋಬೇಕಿದೆ. ವಿದ್ಯಾರ್ಥಿಗಳ ಬೆನ್ನಿಗೆ ಮತ್ತಷ್ಟು ಜೀವಹಾನಿ ಆಗದೇ ಇರೋ ರೀತಿ ತಡೆಯುವಂಥ ಜವಾಬ್ದಾರಿ ನಮ್ಮದಾಗಿದೆ. ಇದೆಲ್ಲವನ್ನು ಕೂಡ ಬಿಜೆಪಿಯವರು ಸೇರಿ ಎಲ್ಲರೂ ಅರ್ಥ ಮಾಡ್ಕೊಳ್ತಾರೆ ಅಂತ ಆಶಿಸ್ತಾ ಈ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೀನಿ. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್.